ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ಪೊಲೀಸ್ನವ್ರು ಏನು ಹೇಳಿದ್ರು? ಕಾರ್ ಕದ್ದಿರೋರ್ ಬಗ್ಗೆ ಏನಾದರೂ ಸುಳಿವು ಸಿಕ್ತಂತ? ಪೊಲೀಸವರು ಅದ್ರ ಬಗ್ಗೆ ನನ್ನ ಜೊತೆ ಏನೂ ಮಾತಾಡಲಿಲ್ಲ ಅಮ್ಮ. ಮೋಸ್ಟ್ಲಿ ಅವಿಸರ್ ಜೊತೆ ಮಾತಾಡಿದ್ರು ಅಂತ ಅನ್ಸುತ್ತೆ. ಅದಾದಮೇಲೆ ನಾನು ಅವಿಸರ್ನ ಆಫೀಸಿಗೆ ಡ್ರಾಪ್ ಮಾಡಿ ಸೀಮಂತಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮನೆಗೆ ಹೊರಟ್ಬಿಟ್ಟೆ. ಹೋಗೋಕ್ಕೂ ಮುಂಚೆ ನಿನ್ನಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ಸೀಮಂತಕ್ಕೆ ನಿಂಗೇನಾದರೂ ಬೈಕ್ ಇದ್ರೆ ಹೇಳು, ನಾನು ಅದನ್ನು ನೆರವೇರಿಸ್ತೀನಿ. ನನಗೆ ಅಂತ ಯಾವ ಬೈಕಿಗಳು ಇಲ್ಲ ಪಾಪು. ನೀವೆಲ್ಲರೂ ನಗ್ನಗ್ತಾ ಖುಷಿಯಾಗಿರಬೇಕು. ನನ್ನ ಆಸೆ ಅದೊಂದೇ. ನಾನಿರುವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮಕ್ಕಳೆಲ್ಲರೂ ಖುಷಿಯಾಗಿರೋ ಥರ ನಾನು ನೋಡ್ಕೋತೀನಿ. ನಿಮ್ಮ ಬೈಕಿಗಳ ಬಗ್ಗೆ ಅವನು ಕೇಳ್ತಾ ಇದ್ದಾನೆ, ಅದನ್ನು ಹೇಳಿ. ಬೈಕೆ ಅಂದರೆ ಒಂದೇ ಒಂದು ಬೈಕೆ ಉಳಿದಿದೆ. ಅದನ್ನು ಪಾಪುನೇ ಈಡೇರಿಸ್ಬೇಕು. ಹೇಳಮ್ಮ, ಅದೇನಾದರೂ ನಾನು ನೆರವೇರಿಸ್ತೀನಿ. ಅಣ್ಣ, ಹೇಗಿದ್ಯಾ ಅಣ್ಣ? ನನ್ನಿಂದ ನೀನು ಎಷ್ಟೆಲ್ಲ ಅನುಭವಿಸೋಗಾಯ್ತು. ಮೇಡಮ್, ಅದೆಲ್ಲ ಹಳೆ ಕತೆ ಬಿಟ್ಬಿಡಿ. ನನಗೆ ಆ್ಯಕ್ಚುಲಿ ದೇವ್ರ ಬಗ್ಗೆ ಅತಿಯಾಗಿ ಏನೂ ನಂಬಿಕೆ ಇಲ್ಲ. ದೊಡ್ಡಮ್ಮ, ದೊಡ್ಡಪ್ಪ, ಅಪ್ಪ, ಅಮ್ಮ ಇವರೆಲ್ಲ ಕೈ ಮುಗಿಬೇಕಾದ್ರೆ ನಾನು ಅವ್ರ ಜೊತೆ ಕೈ ಮುಗಿತಿದ್ದೆ ಅಷ್ಟೆ. ನಿನ್ನೆ ನಾನು ನಿನಗೋಸ್ಕರ ಪೂಜೆ ಮಾಡೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಬಟ್ ನಾನು ವಾಪಸ್ ಬರೋಷ್ಟರಲ್ಲಿ ನೀನು ಹೊರಟ್ಬಿಟ್ಟಿದ್ದೆ. ನಿನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ಈ ರಕ್ಷಾಧಾರನ ನಿನಗೋಸ್ಕರ ಅಂತ ತಂದಿದ್ದೀನಿ. ಇಲ್ಲಿ ಕೈ ಕೊಡು. ಅಣ್ಣ, ಅವತ್ತು ರಾಖಿ ಹಬ್ಬದ ದಿನ ಮನೆಯವ್ರು ಎಲ್ಲರೂ ಬಲವಂತಕ್ಕೆ ನಾನು ಹಿಂಗೆ ರಾಖಿ ಕಟ್ತೆ. ಆದರೆ ನೀನು ನಿನ್ನ ತಂಗಿನ ಕಾಪಾಡಿಕೊಂಡೆ. ಸಂಬಂಧಗಳ ಬೆಲೆ ಏನು ಅಂತ ನಾನು ನಿನ್ನಿಂದ ಕಲ್ತ್ಕೊಂಡಿದ್ದು ಅಣ್ಣ. ಅಣ್ಣಂದ್ರೆ ಚೆನ್ನಾಗಿದ್ರೆ ಈ ತಂಗಿನೂ ಯಾವತ್ತಿಗೂ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಈ ದೇವರ ರಕ್ಷೆ ಯಾವತ್ತಿಗೂ ನಿನ್ನ ಮೇಲೆ ಇರಲಿ. ನೀನು ಖುಷಿಯಾಗಿರ್ಬೇಕು. ಹಾಗೇನೆ ನನ್ನಿಂದ ನಿನ್ಗೆ ಏನೇನು ಬೇಸರಗಳಾಗಿದೆಯೋ ಅದನ್ನೆಲ್ಲ ನೀನು ಮರೆತು ನನ್ನ ಕ್ಷಮಿಸ್ಬೇಕು. ಕ್ಷಮೆ ಮಾತೆಲ್ಲ ಯಾಕೆ ಆಡ್ತೀರಾ? ನೀವಿನ್ನೂ ಚಿಕ್ಕವರು. ಮುಂಚೆ ಎಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡಿರ್ತೀರ. ಹಾಗಂತ ಅದ್ರ ಬಗ್ಗೆ ನಂಗೆ ಬೇಜಾರಿಲ್ಲ. ಒಂದು ವೇಳೆ ನಿಮ್ಮ ಸ್ಥಾನದಲ್ಲಿ ನಾನಿದ್ದಿದ್ರೆ ನನ್ನಂತನ್ನ ಅಣ್ಣ ಅಂತ ಒಪ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದೆ. ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕು ಅಂತ ಒಳ್ಳೆ ಸಮಯ ಈಗ ನಮ್ಮ ಮನೆಗೆ ಬಂದಿದೆ. ಅಣ್ಣ ತಂಗಿ ಇಬ್ಬರು ಒಂದಾದ್ರಲ್ಲ. ನಿನ್ನ ಬೈಕ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ? ಏನು ನೋಡಮ್ಮ ನಿಮ್ಮ ಬೈಕೆಗಳು? ನನ್ನ ಆಸೆ, ಕನಸು, ಬೈಕೆ ಎಲ್ಲ ಒಂದೇ. ನಮ್ಮ ಕುಟುಂಬ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅಂತ. ಹೌದು ದೊಡ್ಡಮ್ಮ, ಈ ಮನೇಲಿ ಯಾವಾಗಲೂ ಖುಷಿ ತುಂಬಿರಬೇಕು. ಇಂಥ ಮನೇಲಿ ಹುಟ್ಟಕ್ಕೆ ನನ್ಗೆ ಎಷ್ಟು ಲಕ್ಕಿ ಅಂತ ಅನಿಸ್ತಾ ಇದೆ ನನಗೆ. ಅಪ್ಪ ಅಮ್ಮನ ಪ್ರೀತಿ, ದೊಡ್ಡಪ್ಪ ದೊಡ್ಡಮ್ಮನ ಅಕ್ಕರೆ, ಅಣ್ಣಂದ್ರ ರಕ್ಷಣೆ, ವಾವ್! ನಮ್ಮ ಫ್ಯಾಮಿಲಿ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.